ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನದ ನನ್ನ ಜ್ಞಾನ ಹಂಚಿಕೆಗಾಗಿ ವ್ಯಕ್ತಿತ್ವ ವಿಕಸನಕ್ಕಾಗಿ 108 ಸೂತ್ರಗಳು ಎಂಬಂತಹ ಪುಸ್ತಕದಿಂದ ನಾನು ಕೆಲವು ವಿಚಾರಗಳನ್ನ ಆರಿಸ್ಕೊಂಡಿದ್ದೇನೆ. ಅದರ ಲೇಖಕರು ಬಂದು ಎನ್ ವಿಶ್ವರೂಪಾಚಾರ್ ಅಂತ. ವ್ಯಕ್ತಿತ್ವ ವಿಕಸನ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಪ್ರಬುದ್ಧ ಪೂರ್ವದ ಬೆಳವಣಿಗೆ ಜೀವನದಲ್ಲಿ ಪ್ರಬುದ್ಧವಾದ ಪೂರ್ವ ಬೆಳವಣಿಗೆಯನ್ನ ಅವನು ಸಾಧಿಸ್ಬೇಕಾದ್ರೆ ಈ ವ್ಯಕ್ತಿತ್ವ ವಿಕಸನ ಎನ್ನುವುದು ಅವನ ಜೀವನದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಬರುತ್ತದೆ. ಈ ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು ಅಂತ ಅನ್ನೋದನ್ನ ನಾವು ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ವ್ಯಕ್ತಿತ್ವ ವಿಕಸನ ಎಂದ್ರೆ ವ್ಯಕ್ತಿಯ ವೈಯಕ್ತಿಕ, ಸಾಮಾಜಿಕ, ಭೌತಿಕ, ವೃತ್ತಿಪರ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯ ವರ್ತನೆ, ನಡವಳಿಕೆ, ಮಾತಿನ ಶೈಲಿ, ಆತ್ಮವಿಶ್ವಾಸ, ಮನೋಸ್ಥಿತಿ ಹಾಗೂ ಇತರ ವೈಯಕ್ತಿಕ ಗುಣಗಳಲ್ಲಿ ಅವನಲ್ಲಿ ಆಗಬೇಕಾದಂತಹ ಸುಧಾರಣೆ ಮತ್ತು ಅಭಿವೃದ್ಧಿ ಎಂಬಂತಹ ವಿಚಾರಗಳನ್ನ ನಾವು ಕಾಣಬಹುದು. ಅಂತೆಯೇ ವ್ಯಕ್ತಿಯೊಳಗಿನ ಗುಣಗಳನ್ನ ಉತ್ತಮಗೊಳಿಸುವ ಮತ್ತು ಸಾಮಾಜಿಕ ವೃತ್ತಿಪರ ಬದುಕಿನಲ್ಲಿ ಅವನು ಯಶಸ್ಸನ್ನ ಸಾಧಿಸಬೇಕಾದರೆ ಈ ವ್ಯಕ್ತಿತ್ವ ವಿಕಸನ ಎಂಬುದು ಅವನಿಗೆ ಸಹಾಯಕವಾಗ್ತದೆ. ಹಾಗೆಯೇ ವ್ಯಕ್ತಿಯ ವೈಖರಿಯನ್ನ ರೂಪಿಸುವ ಅಂಶಗಳ ಸಮೂಹವನ್ನೇ ವ್ಯಕ್ತಿತ್ವ ಎಂದು ಕರೆಯುತ್ತಾರೆ. ಯಾವುದೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಅವನು ನಿರ್ಮಾಣವಾಗ್ಬೇಕಂತಂದ್ರೆ ಈ ಹಿಂದೆ ನಾ ಹೇಳಿದಂತಹ ಎಲ್ಲಾ ಅಂಶಗಳು ಸಹ ಅವನ ಮೇಲೆ ವ್ಯಕ್ತಿತ್ವ ವಿಕಸನಕ್ಕೆ ಅದು ಹೆಚ್ಚಾಗಿ ಅವನ ಮೇಲೆ ಪ್ರಭಾವ ಬೀರ್ತದೆ. ವ್ಯಕ್ತಿತ್ವ ವಿಕಸನ ಎಂದರೆ ವ್ಯಕ್ತಿಯ ಒಳಗಿನ ಗುಣಗಳನ್ನು ಅಥವಾ ನಡವಳಿಕೆಗಳನ್ನು ಅಥವಾ ಸಂವಹನ ಕೌಶಲ್ಯಗಳನ್ನ ಉತ್ತಮಗೊಳಿಸುವ ನಿರಂತರ ಪ್ರಕ್ರಿಯೆ. ಇದು ಒಮ್ಮೆಲೆ ನಮ್ಮಲ್ಲಿ ಇರಲ್ಲ, ಇದು ಹಂತವಾಗಿ ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ವ್ಯಕ್ತಿತ್ವ ವಿಕಸನ ಎಂಬುದು ತನ್ನ ಜೀವನದ ನೈತಿಕ ಮೌಲ್ಯಗಳನ್ನು ಹಾಗೂ ಸಮಾಜಕ್ಕೆ ಸ್ಫೂರ್ತಿ ಹಾಗೂ ಸೇವಾ ಮನೋಭಾವವನ್ನ ಜೀವಿತಾವಧಿಯ ಸಾಧನೆಗಳಲ್ಲಿ ವೈಯಕ್ತಿಕ ನಿಸ್ವಾರ್ಥ ಸೇವೆಯನ್ನು ಬಿಂಬಿಸುತ್ತದೆ. ಈ ವ್ಯಕ್ತಿತ್ವ ವಿಕಸನ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದ್ರೆ ಅವನು ಯಾವುದೇ ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆ ಮಾಡ್ಬೇಕು ಅಂತಂದ್ರೆ ಅವನಲ್ಲಿರುವಂತಹ ನೈತಿಕ ಮೌಲ್ಯಗಳನ್ನ ಹೆಚ್ಚಿಸ್ಕೋಬೇಕಂತಂದ್ರೆ ಈ ವ್ಯಕ್ತಿತ್ವ ವಿಕಸನ ಅನ್ನೋದು ತುಂಬಾ ಪ್ರಭಾವವನ್ನ ಬೀರ್ತಾ ಹೋಗುತ್ತದೆ. ಆ ವ್ಯಕ್ತಿತ್ವ ವಿಕಸನ ಅನ್ನೋದನ್ನ ಕೆಲವು ವ್ಯಕ್ತಿಗಳ ಉದಾಹರಣೆಗಳೊಂದಿಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಒಬ್ಬ ವ್ಯಕ್ತಿಯನ್ನ ಅವನ ಗುಣ, ನಡವಳಿಕೆ, ಸ್ವಭಾವಗಳಿಂದ ನಾವು ನೋಡ್ತಾ ಹೋಗ್ತೀವಿ. ಅಂತೆಯೇ ಮಹಾತ್ಮ ಗಾಂಧೀಜಿಯವರನ್ನ ನಾವು ನೋಡ್ತಾ ಹೋದ್ರೆ ಅವರ ವ್ಯಕ್ತಿತ್ವ ವಿವರಣೆಯನ್ನ ನೋಡುವುದಾದ್ರೆ ಅವರು ಸತ್ಯ ಮತ್ತು ಅಹಿಂಸೆ ಪ್ರತಿಪಾದತ್ವವನ್ನ ಅನುಸರಿಸುತ್ತಾ ಸ್ವತಂತ್ರ ಹೋರಾಟದ ಅಷ್ಟು ಅವಧಿಯಲ್ಲಿ ಅವರು ತಮ್ಮ ಅಸ್ತಿತ್ವವನ್ನ ಶಾಂತಿ, ಸತ್ಯನಿಷ್ಠೆ, ಅಹಿಂಸಾ ಮಾರ್ಗ, ಆತ್ಮವಿಶ್ವಾಸದ ಮೂಲಕ ಸಾವಿರಾರು ಅನುಯಾಯಿಗಳ ನೈತಿಕ ನಾಯಕರಾಗಿ ಪ್ರತಿಬಿಂಬಿಸಿದ್ರು. ಮಹಾತ್ಮ ಗಾಂಧೀಜಿ ಅಂತ ನಾವು ನೋಡ್ತಾ ಹೋದ್ರೆ ಆ ಮಹಾತ್ಮ ಗಾಂಧಿ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಸರಿ ನಾವು ಬಿಂಬಿಸ್ತಾ ಹೋದ್ರೆ ಅವ್ರನ್ನ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಸತ್ಯನಿಷ್ಠೆ, ಯಾವಾಗ್ಲೂ ಶಾಂತಿಯುತ ಹೋರಾಟ, ಮತ್ತೆ ಕೋಮು ಗಲಭೆ ಇದನ್ನೆಲ್ಲ ಅಲ್ಲಿ ನೋಡಕ್ ಆಗಲ್ಲ. ಅವರು ಯಾವಾಗ್ಲೂನು ಸತ್ಯ ಮಾರ್ಗದಲ್ಲೇ ಮತ್ತೆ ಅಹಿಂಸಾ ಮಾರ್ಗದಲ್ಲೇ ಚಳುವಳಿಗಳ ಮೂಲಕ ನಮಗೆ ಸ್ವತಂತ್ರ ತಂದಿರುವಂತಹ ವ್ಯಕ್ತಿ. ಅಂತೆಯೇ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರನ್ನು ನೋಡಿದ್ರೆ ಅವರು ಒಬ್ಬ ವ್ಯಕ್ತಿಯಾಗಿ ನೋಡಿದ್ರೆ ಅವರು ರಾಷ್ಟ್ರಪತಿ ಕೂಡ ಹೌದು, ವಿಜ್ಞಾನಿ ಕೂಡ ಹೌದು. ಹಾಗೆ ಅಂತೆಯೇ ಅವ್ರನ್ನ ಮಿಸೈಲ್ ಮ್ಯಾನ್ ಅಂತಾನೂ ಕೂಡ ಇವ್ರನ್ನ ಗುರುತಿಸುತ್ತಾರೆ. ಆದ್ರೆ ಅವರ ವೈಯಕ್ತಿಕ ಇದು ನೋಡಿದ್ರೆ ಅವರು ಯುವ ಜನತೆಗೆ ವಿನಮ್ರತೆ, ಹಾಗೆ ದುಡಿಮೆ, ಶಿಕ್ಷಣದ ಮೇಲಿರುವಂತಹ ಪ್ರೀತಿ, ದೇಶಾಭಿಮಾನ, ಹಾಗೆಯೇ ಮಹೋನ್ನತ ಕನಸು, ನಮ್ಮ ಜೀವನದಲ್ಲಿ ನಾವು ಹೇಗೆ ಕನಸು ಕಾಣಬೇಕು, ಆ ಕನಸನ್ನ ನಾವು ಹೇಗೆ ಸಾಧನೆ ಅಂತ ತಗೋಬೇಕು ಅಂತ ತೋರಿಸ್ಕೊಟ್ಟ ಅವರು ಒಂದು ಕಿರೀಟವಾಗಿ ನಮ್ಗೆ ಪ್ರೇರಣೆ ಆಗ್ತಾರೆ. ಹೀಗೆ ಒಬ್ಬ ವ್ಯಕ್ತಿಯನ್ನ ಅವರ ವ್ಯಕ್ತಿತ್ವದಿಂದನೂ ಸಹ ನಾವು ಗುರುತಿಸ್ತಾ ಹೋಗ್ಬೋದು. ಈ ವ್ಯಕ್ತಿತ್ವ ವಿಕಸನಕ್ಕೆ 108 ಸೂತ್ರಗಳು. ಆ 108 ಸೂತ್ರಗಳಲ್ಲಿ ಅದನ್ನ ಒಂದೊಂದು ಭಾಗವಾಗಿ ನಾವು ಹೇಳುವುದಾದ್ರೆ, ಮೊದಲನೇ ಸೂತ್ರ ನೋಡೋದಾದ್ರೆ ನಮ್ಮ ಬಲಹೀನತೆಗಳನ್ನ ನಾವು ಒಪ್ಪಿಕೊಳ್ಳಬೇಕು. ಹೌದು,
ನಮ್ಮ ನಮ್ಮಲ್ಲಿ ಬಲಹೀನತೆಗಳು ಹೆಚ್ಚಿರ್ತದೆ. ಹಾಗೆಯೇ ನಮ್ಮಲ್ಲಿ ಲೋಪದೋಷಗಳು ಕೂಡ ಇರುತ್ತೆ. ನಮ್ಮ ಬಲಹೀನ ಗುಣಗಳನ್ನ ನಾವು ಒಪ್ಪಿಕೊಂಡಾಗ ಮಾತ್ರ ನಮ್ಮಲ್ಲಿರುವಂತಹ ಸದ್ವಿಚಾರಗಳನ್ನು ನಮ್ಮಲ್ಲಿ ಬಡಿದೆಬ್ಬಿಸುತ್ತದೆ. ನಾವು ನಮ್ಮಲ್ಲಿರುವಂತಹ ಲೋಪದೋಷಗಳನ್ನ ನಾವು ಒಪ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮಲ್ಲಿರುವಂತಹ ಒಳ್ಳೆಯ ವರ್ತನೆ ಆಗಿರ್ಬಹುದು, ಒಳ್ಳೆಯ ಗುಣಗಳಾಗಿರಬಹುದು, ನಮ್ಮಿಂದ ಅದು ಹೊರಗ್ ಬರಲ್ಲ. ಅಂತೆಯೇ ಇತರರಿಗೆ ಅನುಕಂಪ, ಪ್ರೀತಿ ತೋರಿಸುತ್ತಾ ದ್ವೇಷ ಮನೋಭಾವನೆಯನ್ನ ತೊಡೆದು ಹಾಕಬೇಕು. ನಾವು ಯಾವಾಗ ನಮ್ಮ ಬಲಹೀನತೆಗಳನ್ನ ನಾವು ಒಪ್ಕೊಳ್ತಾ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಈ ಮನೋಭಾವನೆಗಳೆಲ್ಲ ಹೊರಗೆ ಹೋಗ್ತಾ ಇರ್ತದೆ. ಅಂತೆಯೇ ಸಕಾರಾತ್ಮಕ ಪ್ರವೃತ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು. ನಮಗೆ ಸಕಾರಾತ್ಮಕವಾಗಿ ಮನೋಬುದ್ಧಿಯಿಂದ ಒಳ್ಳೆಯ ಬುದ್ಧಿ ಮೂಡುತ್ತದೆ. ಅಂದ್ರೆ ನಾವು ಸಕಾರಾತ್ಮಕತೆಗಳನ್ನ ತಂದ್ಕೊಳ್ತೀವಿ ನಮ್ ಜೀವನದಲ್ಲಿ, ಈ ನಕಾರಾತ್ಮಕತೆಗಳು ನಿಧಾನವಾಗಿ ದೂರ ಸರಿದು ಹೋಗ್ತದೆ. ಅಂತೆಯೇ ನಮ್ಮಲ್ಲಿ ಒಳ್ಳೆಯ ಮನೋಭಾವನೆಗಳು ಮೂಡ್ತದೆ. ಯಾರಾದ್ರೂನು ನೋಡಿದ್ರೆ ಒಂದು ಒಳ್ಳೆಯ ಮನಸ್ಥಿತಿ, ನಾವು ಅವ್ರನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ನಾವು ಅವ್ರ ಜೊತೆ ಬೆರೆಯಂತಹ ರೀತಿ ಆಗಿರ್ಬೋದು, ಅದೆಲ್ಲ ಒಳ್ಳೆಯದಾಗಿ ಮೂಡ್ತದೆ. ಹಾಗೆಯೇ ನಮ್ಮಲ್ಲಿರುವಂತಹ ಉತ್ತಮ ಕಾರ್ಯತಂತ್ರಗಳನ್ನು ಹೊರಗ್ ಬರುತ್ತದೆ, ಅದನ್ನ ರೂಪಿಸಲು ಸಹಾಯಕಾರಿಯಾಗುತ್ತದೆ. ಅಂತೆಯೇ ನಮ್ಮ ಸಾಮರ್ಥ್ಯಗಳ ಅರಿವು ಉಂಟಾಗುತ್ತದೆ. ನಮ್ಗೆ ಗೊತ್ತಿರಲ್ಲ ನಾವು ಇಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಅಥವಾ ನಾವು ಇಷ್ಟು ಕೆಲಸ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಇದೆ, ಅಥವಾ ನಾವು ಪೂರೈಸುತ್ತೀವಿ, ನಾವು ಇದನ್ನ ಮುಟ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಈ ನಮ್ಮ ಸಕಾರಾತ್ಮಕ ಮನೋಭಾವನೆಯಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿರುವಂತಹ ಸಾಮರ್ಥ್ಯದ ಅರಿವು ನಮ್ಗೆ ಮೂಡ್ ಬರ್ತದೆ. ಅಂತೆಯೇ ನಾವು ಸಕಾರಾತ್ಮಕ ಮನೋಭಾವನೆಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರೆ ಉತ್ತಮ ಸೇವೆ ಸಲ್ಲಿಸಲು ಸಹಾಯಕವಾಗುತ್ತದೆ. ನಾವು ಉತ್ತಮವಾದಂತ ಸಮಾಜಕ್ಕಾಗಿರ್ಬಹುದು, ಅಥವಾ ನಮ್ಮ ಕುಟುಂಬಕ್ಕಾಗಿರಬಹುದು, ನಾವು ಉತ್ತಮವಾದ ಸೇವೆಯನ್ನ ಸಲ್ಲಿಸಲು ಸಹಾಯಕವಾಗುತ್ತದೆ. ಮತ್ತೆ ಇತರರೊಡನೆ ನಮ್ಮ ಬಾಂಧವ್ಯ ಉತ್ತಮವಾಗಿರ್ತದೆ. ನಮಗೆ ತೃಪ್ತಿ ಜೀವನ ದೊರಕುತ್ತೆ. ನಾವು ಸಕಾರಾತ್ಮಕ ಪ್ರವೃತ್ತಿಯನ್ನ ಹೆಚ್ಚಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳನ್ನ ನಾವು ನೋಡ್ತಾ ಹೋಗ್ಬೋದು. ಪ್ರತಿ ದಿನವನ್ನ ಸಂತೋಷದಾಯಕವಾಗಿ ಸ್ವೀಕರಿಸಬೇಕು. ಹೌದು, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ದಿನಕ್ಕೂ ಒಂದೊಂದು ಅರ್ಥವಿದೆ. ಉದಾಹರಣೆಗೆ ಹೇಳುವುದಾದ್ರೆ, ಕೃಷ್ಣನು ಅರ್ಜುನನಿಗೆ ಒಂದು ಸನ್ನಿವೇಶದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆಗ ನೀನು ಸರ್ವಕಾಲಿಕವಾಗಿರುವಂತಹ ಒಂದು ಸಂದೇಶವನ್ನ ತಿಳಿಸು ಅಂತ. ಆಗ ಅರ್ಜುನ ಉತ್ತರಿಸ್ತಾ ಹೇಳ್ತಾನೆ, ಸಮಯ ಕಳೆದು ಹೋಯಿತು ಅಂತಂದ್ರೆ, ಆ ಸಮಯ ಅನ್ನೋದಕ್ಕೆ ಎಷ್ಟು ಬೆಲೆ ಅನ್ನೋದನ್ನ ಅವರು ಅವಾಗ್ಲೇನೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಗಂಟೆ, ನೆನ್ನೆ ಇಂದಾಗಕ್ಕಾಗಲ್ಲ, ಇಂದು ನಾಳೆ ಆಗಕ್ಕಾಗಲ್ಲ. ಹಂಗಾಗಿ ಪ್ರತಿ ದಿನ, ಪ್ರತಿ ನಿಮಿಷಕ್ಕೂ ಸಹ ಅದರದೇ ಆದಂತಹ ಒಂದೊಂದು ಬೆಲೆ ಇರ್ತದೆ. ಆಗ ಅದರಂತೆಯೇ ನಾವು ಆ ಕ್ಷಣಗಳನ್ನ ಸಂತೋಷವಾಗಿ, ಅಥವಾ ಸಂತೋಷದ ಕ್ಷಣಗಳನ್ನ ಸಂತೋಷವಾಗಿ, ದುಃಖದ ಕ್ಷಣಗಳನ್ನ ದುಃಖವಾಗಿ, ಆ ಕ್ಷಣಗಳನ್ನ ನಾವು ಅನುಭವಿಸ್ತಾ ಹೋಗ್ತಾ ಇದ್ರೆ ಆ ಸಮಯದ ಬೆಲೆ ಅನ್ನೋದು ನಮ್ಗೆ ಅರ್ಥ ಆಗುತ್ತದೆ. ಅಂತೆಯೇ ಬಾಲ್ಯವನ್ನ, ಹಾಗೂ ನಾವು ಯೌವನವನ್ನ, ಹಾಗೂ ವೃದ್ಧಾಪ್ಯವನ್ನ ಯಾವುದನ್ನು ತಡೆಯಕ್ಕಾಗಲ್ಲ. ಆ ಸಮಯವನ್ನ ನಾವು ಪ್ರೀತಿಯಿಂದ ಸ್ವೀಕರಿಸುತ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ, ಮತ್ತು ಜೀವನವನ್ನ ಪ್ರೀತಿಸಲು ಪ್ರತಿ ಕ್ಷಣದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಾವು ಆತ್ಮೀಯತೆಯಿಂದ ಸ್ವೀಕಾರ ಮಾಡಲು ಇದು ಪೂರಕವಾಗುತ್ತದೆ. ಆದ್ರಿಂದ ನಾವು ಪ್ರತಿ ದಿನವನ್ನ, ಪ್ರತಿ ಕ್ಷಣವನ್ನ ನಾವು ಜೀವಿಸ್ಬೇಕು, ವಾಸ್ತವವಾಗಿ ಬದುಕ್ಬೇಕು. ನಮ್ಮ ಬಗ್ಗೆ ನಾವು ದ್ವೇಷವನ್ನು ಹೊಂದಬಾರದು. ಹೌದು, ನಮ್ಮನ್ನ ನಾವ್ ಯಾವಾಗ ದ್ವೇಷಿಸ್ತಾ ಹೋಗ್ತೀವಿ, ನಮ್ಮಲ್ಲಿ ನಕಾರಾತ್ಮಕ ಅನ್ನೋದು ಮನೆ ಮಾಡ್ಬಿಡುತ್ತೆ. ನಾವು ನಮ್ಮನ್ನೇ ದ್ವೇಷಿಸ್ತಾ ಹೋದ್ರೆ ನಾವು ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಯಾಗಿ ನಾವು ಯಾವತ್ತೂ ಪ್ರಖರಗೊಳ್ಳಲು ಸಾಧ್ಯವಾಗುದಿಲ್ಲ. ನಮ್ಮನ್ನ ನಾವು ಕ್ಷಮಿಸುವ ಮಹಾನ್ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬೇಕು. ಇದರಿಂದ ನಮ್ಮಲ್ಲಿರುವಂತಹ ಆತ್ಮಾಭಿಮಾನ, ಆತ್ಮ ವರ್ಚಸ್ಸು, ಸ್ವಯಂ ಪ್ರೀತಿ ಹೆಚ್ಚಾಗುತ್ತಾ ಹೋಗ್ತದೆ. ಕೆಲವೊಮ್ಮೆ ಅಚಾನಕ್ಕಾದಂತಹ ತಪ್ಪಿನಿಂದ ಬೇರೆಯವರಿಗೂ ಹಾಗೂ ನಮ್ಮ ಮನಸ್ಸಿಗೂ ನೋವಾಗುವುದು ಸಹಜ. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನಮ್ಮಿಂದ ಏನೋ ಒಂದು ತಪ್ಪಾಗಿರುತ್ತೆ, ಆ ತಪ್ಪನ್ನೇ ನಾವು ಮರಿಕಳಿಸ್ತಾ ಯೋಚನೆ ಮಾಡ್ತಾ ನಮ್ಮನ್ನ ನಾವು ದ್ವೇಷ ಮಾಡ್ತಾ ಹೋದ್ರೆ ನಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯ
ಅನ್ನೋದು ನಮ್ಮನ್ನ ತುಂಬಾ ಕುಗ್ಗಿಸ್ತದೆ. ಹಾಗೆ ನಮ್ಮ ಯಶಸ್ಸಿನ ಮೇಲೆ ಅದು ತುಂಬಾ ಆ ನಮ್ಮ ಯಶಸ್ಸನ್ನ ಅದು ಹಿಮ್ಮೆಟ್ಟಿಸುತ್ತದೆ. ಆದ್ರಿಂದ ನಾವು ಆ ಕ್ಷಣವನ್ನ ಆ ನಿರ್ಲಕ್ಷಿಸಿ ನಾವು ಅದನ್ನ ದ್ವೇಷವನ್ನ ಕಡಿಮೆ ಮಾಡಿ ನಮ್ಮನ್ನ ನಾವು ಕ್ಷಮಿಸುತ್ತಾ ಹೋಗ್ಬೇಕು. ಆಗ ಮಾತ್ರ ನಮ್ಗೆ ಯಾವುದು ಸರಿ ಯಾವುದು ತಪ್ಪುಗಳು ಎಂಬುದನ್ನ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಹಾಯಕವಾಗುತ್ತದೆ. ನಮ್ಮ ಭಾವನಾತ್ಮಕ ಕಲೆಯ ಗುರುತುಗಳನ್ನ ನಿವಾರಿಸುವ ಔಷಧಗಳು ನಮ್ಮಲ್ಲೇ ಇದೆ. ಹೌದು, ನಮ್ಮ ಭಾವನಾತ್ಮಕ ಕಲೆಗಳನ್ನ ನಿವಾರಿಸುವ ಔಷಧಿಗಳು ನಮ್ಮಲ್ಲೇ ಇದೆ. ಅದನ್ನ ಯೋಚನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿರುವಂತಹ ದಯೆ ಕರುಣೆ ಎಂಬುದೇ ಒಂದು ಮುಲಾಮಾಗಿ ನಮಗೆ ಕೆಲಸ ಮಾಡ್ತಾ ಹೋಗ್ತದೆ. ಹಾಗೆ ಅದರೊಳಗೆ ನಮ್ಮ ಮಿತಿಗಳನ್ನ ನಾವು ಒಪ್ಪಿಕೊಳ್ಳಬೇಕು. ಹೌದು, ಯಾರೂ ಕೂಡ ಪರಿಪೂರ್ಣರಲ್ಲ. ಈ ಪ್ರಪಂಚದಲ್ಲಿರುವಂತಹ ಈ ನಮ್ಮ ಸಮೂಹ ಇದೆಯಲ್ಲ, ಅದು ಯಾರೂ ಸಹ ಪರಿಪೂರ್ಣರಲ್ಲ. ನಾವೆಲ್ಲರೂ ನಮ್ಮದೇ ಮಿತಿಯಲ್ಲಿ ಆಲೋಚಿಸುವುದು ಮತ್ತು ಕಾರ್ಯೋನ್ಮುಖವಾದರೆ ಮಾತ್ರ ದ್ವಂದ್ವತ್ವವು ತಪ್ಪುತ್ತದೆ. ಯಾರೊಬ್ಬರು ಪರಿಪೂರ್ಣರಲ್ಲ ಅಂತಂದ್ರೆ, ಈಗ ನಾವು ಒಂದು ಮನುಷ್ಯ ಹುಡ್ತಾ ಅಂತ ಅಂದ್ರೆ ಅವನು ಎಲ್ಲವನ್ನ ಪಡೆದುಕೊಂಡು ಬಂದಿರಲ್ಲ. ಅಂತೆಯೇ ಎಲ್ಲವನ್ನ ಪಡೆದುಕೊಂಡು ಬಂದಿರಲ್ಲ, ಎಲ್ಲಾ ಕಲ್ತ್ಕೊಂಡ್ ಬಂದಿರಲ್ಲ. ಎಲ್ಲಾನು ಕೆಲವರಿಂದ ನೋಡಿ ಕಲಿತು, ಕೆಲವರಿಂದ ಮಾಡಿ ಕಲಿತು, ಕೆಲವರಿಂದ ಕೇಳಿ ತಿಳಿಯಂತಹ ಒಂದು ವ್ಯಕ್ತಿತ್ವ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ನಮ್ಮ ತಪ್ಪುಗಳನ್ನ ಮರೆತು ಬಿಡಬೇಕು. ನಾವು ಕೆಲವೊಮ್ಮೆ ತಪ್ಪು ಮಾಡ್ತಾ ಇರ್ತೀವಿ. ಒಂದು ತಪ್ಪು ಮಾಡಿದಾಗ ಆ ತಪ್ಪಿನ ವಿಚಾರವಾಗಿ ಇಡೀ ದಿನವನ್ನೇ ಅಥವಾ ಇಡೀ ಕ್ಷಣವನ್ನೇ, ಒಂದು ಅಮೂಲ್ಯವಾದ ಕ್ಷಣಗಳನ್ನ ಅದಕ್ಕೆ ಯೋಚನೆ ಮಾಡಿ ನಾವು ಕಳೀತಾ ಇರ್ತೀವಿ. ಹಾಗಾಗಿ ನಾವು ನಮ್ಮ ತಪ್ಪುಗಳನ್ನ ಮರೆತು ಕೆಲವೊಂದ್ಸತಿ ನಮಗ್ ಗೊತ್ತಿದ್ದಾಗುತ್ತೆ, ಕೆಲವೊಂದ್ಸತಿ ಗೊತ್ತಿಲ್ದಂತೆ ಆಗುತ್ತೆ. ಆದ್ರಿಂದ ನಮ್ಮ ಅರಿವಿಗೆ ಬಂದಾಗ ಆ ತಪ್ಪನ್ನ ಬೈದುಕೊಳ್ಳದೆ ನಾವು ಆ ತಪ್ಪುಗಳಿಂದ ಬೇರೆಯವರಿಗೆ ಮಾನಸಿಕವಾಗಿ ಹಿಂಸೆ ಆಗುತ್ತದೆ. ಹಾಗೂ ನಾವು ದೈಹಿಕವಾಗಿ ನಮ್ಮಲ್ಲೂ ಸಹ ನಾವು ದೂಷಿಸ್ಕೊಂಡು ನಮ್ಮ ಯಶಸ್ಸನ್ನ ನಾವು ಕುಗ್ಗಿಸ್ತಾ ಹೋಗ್ತೀವಿ. ಆದ್ರಿಂದ ಆ ತಪ್ಪುಗಳನ್ನ ಮಾಡುವುದನ್ನ ನಿಲ್ಲಿಸಲು ನಾವು ಯೋಚಿಸ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಮರೆತು ಬಿಡಬೇಕು. ಆ ತಪ್ಪು ಮಾಡಿದಂತ ಕ್ಷಣಗಳನ್ನ ಮರೆತು ನಾವು ಮುಂದೆ ಹೋದ್ರೆ ಆ ತಪ್ಪು ಆಗದಂತೆ ಮುಂದೆ ಜಾಗೃತ ವಹಿಸಲು ನಮ್ಮಲ್ಲಿ ಸಾಧ್ಯವಾಗುತ್ತದೆ. ಇತರರನ್ನ ಕ್ಷಮಿಸಿ ಬಿಡಿ. ಹೌದು, ಈಗ ನಾವು ತಪ್ಪು ಮಾಡ್ದ ಹಾಗೆ ಬೇರೆಯವರು ಸಹ ತಪ್ಪು ಮಾಡ್ತಾರೆ. ಯಾಕೆಂದ್ರೆ ನಾವೆಲ್ಲರೂ ಮನುಷ್ಯರಾದ ನಾವ್ ಯಾರು ಯಂತ್ರಗಳಲ್ಲ. ಆದ್ರಿಂದ ನಾವು ಇತರರು ಮಾಡಿದ್ದ ತಪ್ಪುಗಳನ್ನ ಕ್ಷಮಿಸಿದಾಗ ನಮ್ಮ ಮೇಲಿರುವಂತಹ ಅಭೂತವಾದ ಭಾವನೆ ಹಾಗೂ ಅವರಲ್ಲಿರುವಂತಹ ಬಾಂಧವ್ಯಗಳನ್ನ ಬೆಸೆಯಕ್ಕೆ ತುಂಬಾ ಒಳ್ಳೆ ಕ್ಷಣಗಳಾಗುತ್ತದೆ. ಹಾಗೆ ಅವರನ್ನ ಭಾವನಾತ್ಮಕವಾಗಿ ನಾವು ಎಂದಿಗೂ ನೋಯಿಸಲ್ಲ. ಹಾಗೆಯೇ ನಮ್ಮ ಬಾಂಧವ್ಯ ಬೆಸೆಯಲು ಸಹ ಅದು ಉತ್ತಮವಾದಂತಹ ಹಾದಿಯಾಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ನಾವು ಇತರರ ಲೋಪದೋಷಗಳನ್ನ ಕಂಡುಹಿಡಿಯೋದನ್ನ ಬಿಟ್ಟು ನಾವು ಇತರರು ಮಾಡಿದಂತಹ ಆ ಕ್ಷಣದಲ್ಲಿ ಮಾಡುವಂತಹ ತಪ್ಪುಗಳನ್ನ ನಾವು ಮರೆತು ಮುಂದೆ ಹೋಗ್ಬೇಕು. ನಮ್ಮನ್ನು ನಾವು ಉತ್ತಮವಾಗಿ ಗಮನಿಸಬೇಕು. ಹೌದು, ನಮ್ಮನ್ನ ನಾವು ಉತ್ತಮವಾಗಿ ಗಮನಿಸ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿರುವಂತಹ ಬಲಹೀನತೆಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಲೋಪದೋಷಗಳಾಗಿರ್ಬೋದು, ನಮ್ಮಲ್ಲಿರುವ ಆತ್ಮಸ್ಥೈರ್ಯ, ಆತ್ಮ ಮನೋಭಾವ ಹಾಗೂ ನಮ್ಮಲ್ಲಿರುವಂತಹ ಸಾಮರ್ಥ್ಯವೂ ಸಹ ನಮ್ಗೆ ಅರ್ಥ ಆಗಲ್ಲ. ಆದ್ರಿಂದ ನಮ್ಮನ್ನ ನಾವು ಗಮನಿಸ್ಬೇಕು. ಇದು ಹೇಗ್ ಸಾಧ್ಯ ಅಂತಂದ್ರೆ ನಾವು ಸಾಧ್ಯವಾದಷ್ಟು ಹೆಚ್ಚು ನಾವು ಮಾಡ್ತಾ ನಮ್ಮ ಉಸಿರಿನ ಕಡೆಗೆ ನಾವು ಗಮನಿಸ್ತಾ ಹೋದ್ರೆ ನಮಗೆ ಅರಿವಿಲ್ಲದಂತೆ ನಮ್ಮ ಜೀವನದಲ್ಲಿರುವಂತಹ ಪ್ರತಿಬಿಂಬಗಳು ನಮ್ಗೆ ಅರಿವಾಗ್ತಾ ಹೋಗ್ತದೆ. ಆದ್ರಿಂದ ನಾವು ಯಶಸ್ಸಿನತ್ತ ಪ್ರಯಾಣಿಸಲು ಇದು ಸಾಧ್ಯವಾಗುತ್ತದೆ. ಇದು ಒಂದು ಸಹ ನಮ್ಮನ್ನ ನಾವು ಗಮನಿಸೋದು ಸಹ ಒಂದು ಮೆಟ್ಟಿಲಾಗುತ್ತದೆ. ಸ್ವಯಂ ಅಭಿವೃದ್ಧಿ ಮೊಟ್ಟ ಮೊದಲ ಮೆಟ್ಟಿಲು. ಹೌದು, ನಾವು ಯಾವ ಕ್ಷೇತ್ರದಲ್ಲಿ ನಾವು ಬಲಹೀನರಾಗಿದ್ದೇವೆ ಎಂಬುದನ್ನ ನಾವು ಗುರುತಿಸಿಕೊಂಡು ನಮ್ಮ ಬಲಹೀನತೆಗಳನ್ನ ನಾವು ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಅಥವಾ ಪೂರಕ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಹೋದ್ರೆ ಆ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಹಾಗೆಯೇ ನಮ್ಮ ಸ್ವಾಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿಗೂ ಸಹ ನಾವು ಪೂರಕವಾಗಿ ನಿಲ್ತೇವೆ. ಪ್ರಾಮಾಣಿಕ ಅಭಿಪ್ರಾಯ ತಿಳಿಸುವವರನ್ನ ನಾವು ಪ್ರೋತ್ಸಾಹಿಸಬೇಕು. ಹೌದು,
ನಮ್ಮ 100 ಜನ ಹೊಗಳ ಫ್ರೆಂಡ್ಸ್‌ಗಿಂತ ಒಬ್ಬ ತೆಗಳ ಫ್ರೆಂಡ್ ಅನ್ನೋದನ್ನ ಒಬ್ಬನ ಇಟ್ಕೋಬೇಕು. ಹಂಗಾಗಿ ನಮಗೆ ಏನ್ ಅನ್ಸುತ್ತೆ ಅದನ್ನ ಸಹ ನಾವು ಬೇರೆಯವರಿಗೆ ನಮ್ಮ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ತಿಳಿಸೋದಾಗಿರ್ಬಹುದು ಅಥವಾ ಅವರಿಂದ ನಾವು ತಗೊಳ್ಳೋಂತಹ ವಿಚಾರಗಳಾಗಿರಬಹುದು. ನೇರವಾಗಿ ಮಾತಾಡಿರುವವರ ಮನಸ್ಸಿನೊಳಗೆ ಯಾವುದೇ ವಿಷಯ ಇರಲ್ಲ. ಆದ್ರೆ ನಮ್ಮನ್ನ ಹೊಗಳಿ, ನಮ್ಮ ನಮ್ಮತನವನ್ನ ಹೊಗಳಿ, ನಮ್ಮ ಪ್ರತಿ ಹಿಂದೆ ನಮ್ಮ ಆ ಏನ್ ದುಡ್ಡು, ಹಣ ಅಥವಾ ಆಮಿಷಕ್ಕಾಗಿ ಓಡಾಡ್ತಾ ಇರೋಂತಹ ಒಂದು ಮನೋಭಾವನೆ ನಾವ್ ನೋಡ್ತೀವಿ. ಯಾಕೆ ಅಂತಂದ್ರೆ ಒಬ್ಬ ಒ- ಒಂದು ವಿಚಾರ ಸದ್ವಿಚಾರ ಆಗಿರ್ಬೋದು ಅಥವಾ ಒಂದು ದುರ್ವಿಚಾರ ಆಗಿರಬಹುದು. ನಾವು ಅದನ್ನ ಚರ್ಚಿಸ್ಬೇಕಾದ್ರೆ ನಾವು ಯಾರ ಹತ್ರನು ನಾವು ಫಸ್ಟ್ ಚರ್ಚಿಸಲ್ಲ, ನಮ್ಮ ಸ್ನೇಹಿತರ ಹತ್ರನೇ ಚರ್ಚಿಸ್ತೀವಿ. ಅವನು ಒಬ್ಬ ಉತ್ತಮವಾದ ಸ್ನೇಹಿತನಾದ್ರೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಕ್ಷಣನೇ ಹೇಳ್ತಾನೆ, ಇದು ನೀನ್ ಮಾಡಿರೋದ್ ತಪ್ಪು, ನೀನ್ ಮಾಡಿರೋದ್ ಸರಿ, ಅಥವಾ ನೀನು ಈ ದಾರಿಯಲ್ಲಿ ಹೋಗ್ಬೇಕಾಗಿತ್ತು, ಅಥವಾ ನೀನ್ ಈ ದಾರಿ ಬಿಟ್ಟು ನೀನ್ ಹೋಗ್ತಾ ಇದ್ದೆ ಅನ್ನೋದನ್ನ ಅವನು ತಿಳಿಸ್ತಾನೆ. ಆದ್ರಿಂದ ನಾವು ಯಾವಾಗ್ಲೂನು ಪ್ರಾಮಾಣಿಕವಾದಂತಹ ಅಭಿಪ್ರಾಯವನ್ನ ತಿಳಿಸುವವರನ್ನ ನಾವು ಜೊತೆಯಲ್ಲಿ ಇಟ್ಕೋಬೇಕು. ಹಾಗೆಯೇ ಸಜ್ಜನರ ಸಹವಾಸವನ್ನ ಮಾಡ್ಬೇಕು. ಫಸ್ಟೇ ಗಾದೆ ಹೇಳಿರೋ ತರ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ನಾವು ಅವರಿಗೆ ನಾವು ಪ್ರೋತ್ಸಾಹ ನೀಡ್ತಾ ಹೋದ್ರೆ ಅವರು ಯಾವಾಗ್ಲೂ ನಮ್ಗೆ ನೇರವಾಗಿ ಅಥವಾ ನಮ್ಮ ತಪ್ಪುಗಳನ್ನ ಹೇಳ್ತಾ ಹೋಗ್ತಾರೆ. ಅಥವಾ ಅವ್ರ ನೇರವಾದ ನುಡಿಯಿಂದ ನಾವು ಅವರನ್ನ ಕಳ್ಕೊಂಡ್ರೆ ನಾವು ನಮ್ಮ ತಪ್ಪುಗಳನ್ನ ಅರಿವಿಲ್ಲದಂತೆಯೇ ತಪ್ಪು ಮಾಡೋಂತ ಕ್ಷಣಗಳನ್ನ ನಾವು ನೋಡ್ಬೋದು. ನಾವು ಒಳ್ಳೆಯವರಿಗೆ ಬೋಧಿಸುವುದರಿಂದ ಅವರು ಹೆಚ್ಚಿನ ಆಸಕ್ತಿಯಿಂದ ಕಲಿಯುತ್ತಾರೆ. ಹೌದು, ನಮಗೆ ಏನೋ ಒಂದು ಒಳ್ಳೆ ವಿಚಾರ ಗೊತ್ತಿರುತ್ತೆ, ಅಥವಾ ನಾವು ಒಂದು ಒಳ್ಳೆಯ ಒಂದು ಪುಸ್ತಕ ಓದಿರ್ತೀವಿ, ಅಥವಾ ಒಂದು ಒಳ್ಳೆಯ ಸ್ಥಳಕ್ ಹೋಗಿರ್ತೀವಿ. ಇದನ್ನೆಲ್ಲ ನಾವು ಒಂದು ಒಳ್ಳೆಯವರಿಗೆ ಹೇಳಿದ್ರೆ ಅದನ್ನ ಅಳವಡಿಸ್ಕೊಳಕ್ಕೆ ಅಥವಾ ಅವರು ಸಹ ಅದ್ರೊಳಗೆ ಬೆರೆಯಕ್ಕೆ ಅವರು ಅದನ್ನ ಮಾಡ್ತಾರೆ. ಅಥವಾ ಅದನ್ನ ಒಬ್ಬ ಮೂರ್ಖರ ಹತ್ರ ಹೇಳಿದ್ರೆ, ಅಥವಾ ಅದನ್ನ ನಕಾರಾತ್ಮಕ ವ್ಯಕ್ತಿಗಳಿಗೆ ಹೇಳಿದ್ರೆ ಅದೇನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಯಾವಾಗ್ಲೂ ನಕಾರಾತ್ಮಕ ಚಿಂತನೆಯನ್ನ ಹೆಚ್ಚು ಮಾಡ್ತಾರೆ. ಹಾಗೆಯೇ ನಮ್ಮಲ್ಲಿರುವಂತಹ ಸಕಾರಾತ್ಮಕ ಗುಣಗಳನ್ನ ನಾಶ ಮಾಡ್ತಾರೆ. ಅಂತೆಯೇ ಈ ಮೂರ್ಖರ ಜೊತೆ ವಾದ ಮಾಡಿ ಮಾಡಿ ನಮ್ಮಲ್ಲಿರುವಂತಹ ಒಂದು ಒಳ್ಳೆ ಸದ್ವಿಚಾರಗಳು ಸಹ ನಾಶವಾಗ್ತಾ ಹೋಗ್ತದೆ. ಅಂತೆಯೇ ಸಂತೋಷ ಮತ್ತು ಯಶಸ್ಸನ್ನ ಸಾಧಿಸಬೇಕಾದರೆ ಜೀವನದಲ್ಲಿ ಆಯಾ ದಿನ ಉಂಟಾಗುವ ಮಾನಸಿಕ ಒತ್ತಡವನ್ನ ನಿಭಾಯಿಸುವ ಸಾಮರ್ಥ್ಯವನ್ನ ಹೊಂದಿರಬೇಕು. ನಾವು ಸಂತೋಷವಾಗಿರ್ಬೇಕು ಅಥವಾ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ನಾವು ಸಾಧಿಸ್ಬೇಕು ಅಂತ ಅಂದ್ರೆ ನಮ್ಗೆ ಪ್ರತಿ ದಿವಸದಲ್ಲಾಗುವಂತಹ ಒತ್ತಡಗಳನ್ನ ನಿವಾರಣೆ ಮಾಡ್ಬೇಕು. ಇದಕ್ಕೆ ನಮ್ಮ ಈ ಸತ್ಸಂಗದ ತರಗತಿಗಳಲ್ಲಿ ಭಾಗವಹಿಸೋದಾಗಿರ್ಬಹುದು, ಅಥವಾ ನಾವು ಒಂದು ಕ್ಷಣ ಕುಳಿತು ಮೌನ ಧ್ಯಾನ ಮಾಡೋದಾಗಿರ್ಬಹುದು, ಅಥವಾ ಒಂದು ಉತ್ತಮವಾದ ಪುಸ್ತಕವನ್ನ ಓದೋದಾಗಿರ್ಬಹುದು. ಇದರಲ್ಲೆಲ್ಲ ನಾವು ತೊಡಗಿಸ್ಕೊಳ್ತಾ ಹೋದ್ರೆ ನಾವು ಆ ದಿನದಲ್ಲಿ ನಾವು ಪಡೆದುಕೊಂಡಂತಹ ಆ ಒತ್ತಡಗಳನ್ನ ನಿವಾರಣೆ ಮಾಡ್ತಾ ಹೋಗ್ಬೋದು. ಆಗ ನಮ್ಮ ಮನಸ್ಸು ಪ್ರಶಾಂತತೆಯ ಕಡೆಗೆ ಹೋಗಿ ನಮ್ಮಲ್ಲಿರುವಂತಹ ಉತ್ತಮವಾದ ಗುಣಗಳು ಹೊರಗಡೆ ಪ್ರಕಟವಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಯಾವುದೇ ವ್ಯಕ್ತಿಗಾದರೂ ಮುಖ್ಯವಾಗಿರಬೇಕಾಗಿರುವುದು ಪ್ರಶಾಂತ ಮನೋಸ್ಥಿತಿ. ಒಬ್ಬ ವ್ಯಕ್ತಿಯು ಉತ್ತಮವಾದ ದೈಹಿಕ ಮಾನಸಿಕ ಆರೋಗ್ಯವನ್ನ ಅವನು ವೃದ್ಧಿಪಡಿಸ್ಕೋಬೇಕಂತಂದ್ರೆ ಅವನು ಯಾವಾಗಲೂ ಪ್ರಶಾಂತ ಮನಸ್ಥಿತಿಯಲ್ಲಿರ್ಬೇಕು. ಅವನು ಒತ್ತಡರಹಿತ ಜೀವನದಲ್ಲಿ ಬದುಕುತ್ತಿದ್ರೆ ಅಥವಾ ಒತ್ತಡವಾದ ಕೆಲಸದಲ್ಲಿ ಅವನು ಪಾಲ್ಗೊಂಡಿದ್ರೆ ಅವನು ಮನಸ್ಥಿತಿ ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೂ ಸಹ ಹೇಳಕ್ಕಾಗಲ್ಲ. ಅವನು ಮನಸ್ಥಿತಿಯನ್ನ ಅವನು ಯಾವಾಗ್ಲಾದ್ರೂನು ಅವನ ಪ್ರಶಾಂತವಾಗಿ ಇರ್ಬೇಕು ಅಂತಂದ್ರೆ ಅವನು ಅವನ ಜೀವನದ ಉದ್ದಕ್ಕೂ ಸಹ ಈ ಧ್ಯಾನ, ಸತ್ಸಂಗ ಈ ತರದ್ನ ಅಳವಡಿಸ್ಕೊಳ್ತಾ ಹೋದ್ರೆ ಅವನು ಎಷ್ಟೇ ಒತ್ತಡ ರಹಿತ ಜೀವನದಲ್ಲಿದ್ರೂ ಸಹ ಅವನ ಮನಸ್ಸನ್ನ ಪ್ರಶಾಂತ ಮನೋಸ್ಥಿತಿಯಲ್ಲಿ ಅವನು ತಗೊಂಡೋಗ್ತಾನೆ. ಇದು ಸಹ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಹಾದಿಯಾಗುತ್ತೆ. ಪ್ರಶಾಂತವಾಗಿ ಹಾಗೂ ರಚನಾತ್ಮಕವಾಗಿ ಆಲೋಚಿಸುವುದರ ಮೂಲಕ ನಮ್ಮ ಕೋಪವನ್ನ ದೂರವಾಗಿಸಬಹುದು. ಹೌದು, ನಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗುತ್ತದೋ ನಮ್ಮಲ್ಲಿರುವಂತಹ ಪ್ರತಿಭೆ ಹಾಗೂ ರಚನಾತ್ಮಕವಾಗಿರುವಂತಹ ಆಲೋಚನೆ, ವಿಭಿನ್ನ ಜೀವನ ಶೈಲಿ, ವಿಭಿನ್ನ ಮಾತುಗಾರಿಕೆ ಈ ತರದೆಲ್ಲ ನಮ್ಮಿಂದ ಹೊರಗ್ ಬರುತ್ತೆ. ನಮ್ಮಲ್ಲಿ ಇರುವಂತ ಸಾಮರ್ಥ್ಯ ನಮಗೇ ಗೊತ್ತಿಲ್ದಂತೆ ಹೊರಗ್ ಬರುತ್ತೆ. ಇದ್ರಿಂದ ಏನಾಗುತ್ತೆ ಅಂತಂದ್ರೆ
ನಮ್ಮ ಕೋಪ ಅನ್ನೋದು ದೂರ ಸರಿದ್ ಬಿಡುತ್ತೆ. ನಮಗೆ ಕೋಪ ಅನ್ನೋದು ಎಷ್ಟೇ ಪ್ರಖರವಾಗಿದ್ರೂನು ಸಹ ನಮ್ಮ ಮನಸ್ಸನ್ನ ನಾವು ಯಾವಾಗ ಪ್ರಶಾಂತವಾಗಿ ನಾವು ಮಾಡ್ತಾ ಹೋಗ್ತೀವಿ, ಆಗ ನಮ್ಮ ಕೋಪ ದಿನೇ 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 ನಾವು ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಜೀವನಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಮನಸ್ಸು ಸ್ವಚ್ಛವಾಗಿರ್ಬೇಕು. ಹೌದು. ನಾವು ಯಾವುದೋ ಒಂದು ಪ್ರಮುಖವಾದಂತಹ ಜೀವನದಲ್ಲಿ ನಿರ್ಧಾರನ ತಗೋಬೇಕಾಗಿರ್ತದೆ. ಆಗ ನಮ್ಮ ಮನಸ್ಸು ಸ್ವಚ್ಛವಾಗಿರದೆ ಅಸೂಯ ಮನೋಭಾವ ಅಥವಾ ಆತಂಕ ಅಥವಾ ಭಯ ಅಥವಾ ದ್ವಂದ್ವ ಮನಸ್ಥಿತಿ ಈ ತರ ಎಲ್ಲ ಇದ್ದಾಗ ನಾವು ಪ್ರಮುಖವಾದಂತಹ ನಿರ್ಧಾರಗಳನ್ನ ಪ್ರಕ ಪ್ರಮುಖವಾಗಿ ತೆಗೆದುಕೊಳ್ಳಲು ಸಾಧ್ಯ ಆಗಲ್ಲ. ಸಾಧ್ಯವಾದ್ರೆ ನಾವು ಯಾವ್ದಾದ್ರೂ ಒಂದು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂದಂತಹ ಸಂದರ್ಭಗಳು ಉಂಟಾದಾಗ, ನಾವು ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರ್ತದೆ. ಹಾಗೆ ಸ್ವಚ್ಛವಾಗಿರುತ್ತದೆ. ಅದರೊಳಗೆ ಯಾವುದೇ ಆಲೋಚನಾ ಸ್ಥಿತಿ ಇರೋದಿಲ್ಲ. ನಾವು ಅದನ್ನ ಸ್ವಾರ್ಥವಾಗಿ ಅಥವಾ ನಿಸ್ವಾರ್ಥವಾಗಿ ಮಾಡಂತ ಶಕ್ತಿ ಆ ನಮ್ಮ ಮನಸ್ಸಿನಲ್ಲೇ ಇರ್ತದೆ. ಆದ್ರಿಂದ ನಮ್ಮ ಮನಸ್ಸನ್ನ ನಾವು ಯಾವಾಗ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಆಗ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಹ ಸ್ವಚ್ಛವಾಗಿರ್ತದೆ. ಹಾಗೆ ಯಶಸ್ಸಿನ ಆರಂಭ ಯಾವುದು? ನಮ್ಗೆ ನಾವೇ ಕ್ವಶನ್ ಕೇಳ್ಕೋಬೇಕು. ಯಶಸ್ಸಿನ ಆರಂಭ ಯಾವುದು? ನಮ್ಮ ಗೊಂದಲ ಮುಕ್ತ ಮನಸ್ಸಿನಿಂದ ನಾವು ಆಸಕ್ತಿಯಿಂದ ನಾವು ಕೆಲಸಗಳನ್ನ ಮಾಡ್ತೇವಲ್ಲ, ಅದು ನಮ್ಮನ್ನ ಯಶಸ್ವಿ ಹಾದಿಗೆ ತೆಗೆದುಕೊಂಡು ಹೋಗ್ತದೆ. ಜೀವನದಲ್ಲಿ ಯಶಸ್ಸನ್ನ ಹೊಂದಬೇಕಾದರೆ ಮೊಟ್ಟ ಮೊದಲು ನಮ್ಮ ಮನಸ್ಸನ್ನ ಗೊಂದಲದಿಂದ ಹೊರಗ್ ತರ್ಬೇಕು. ಆ ಗೊಂದಲಕ್ಕೆ ಈಡಾಗದನ್ನ ಜಾಗೃತ ವಹಿಸ್ಬೇಕು. ಗೊಂದಲಕ್ಕೆ ನಾವು ಯಾವಾಗ್ಲೂ ಎಡೆ ಮಾಡ್ಬಾರ್ದು. ಜೀವನದ ಪ್ರಜ್ಞೆಯಿಂದ ಕೂಡಿರುವುದರಿಂದ ನಿಮ್ಮ ಪ್ರಜ್ಞಾವಂತಿಕೆಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವುದು ಅಗತ್ಯ. ಹೌದು. ನಾವು ಯಶಸ್ಸನ್ನ ಯಾವಾಗ್ಲೂ ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಆಸಕ್ತಿ ಹೇಗಿರ್ಬೇಕು ಅಂತಂದ್ರೆ ನಮ್ಮ ಯಶಸ್ಸನ್ನ ಹೊಂದ್ಬೇಕು. ಆದ್ರೆ ಅದನ್ನ ಹೇಗಿರ್ಬೇಕು ಅಂತಂದ್ರೆ ನಾವು ಗೊಂದಲ ಮಾಡ್ಕೋಬಾರ್ದು ಅಥವಾ ದ್ವಂದ್ವ ಮಾಡ್ಕೋಬಾರ್ದು ಅಥವಾ ಇನ್ಯಾವುದೋ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗ್ಬಾರ್ದು. ನಮ್ಮ ಯಶಸ್ಸು ಆರಂಭ ಆಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮ ಪರಿಶುದ್ಧವಾಗಿರ್ಬೇಕು. ನಮ್ಮ ಯಶಸ್ಸನ್ನ ನಾವು ಸಾಧಿಸ್ಬೇಕು ಅಂದ್ರೆ ನಾವು ಮಾಡುವಂತಹ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಬೇಕು. ಅದನ್ನ ಮನಸ್ಸಿಟ್ಟು ನಾವು ಅದನ್ನ ನಾವ್ ಮುಂದೆ ಮಾಡ್ತಾ ಹೋದ್ರೆ ನಮ್ಮ ಯಶಸ್ಸು ಅದರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇರ್ಬಾರ್ದು. ನಾವು ಒಂದು ಕೆಲ್ಸ ಮಾಡ್ಬೇಕು ಅಂತಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಅಂದ್ರೆ ನಮ್ಮ ಯಶಸ್ಸು ತಂತಾನೆ ಅದು ಆರಂಭ ಆಗ್ತಾ ಹೋಗ್ತಾ ಇರುತ್ತೆ. ಅತೃಪ್ತಿ ಇಲ್ಲದ ಬೆಳವಣಿಗೆ ಹೊಂದಲಾಗುವುದಿಲ್ಲ. ಹೌದು. ಜೀವನದಲ್ಲಿ ಯಾವಾಗ್ಲೂ ಅತೃಪ್ತಿ ಮನೋಭಾವ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ನಾವ್ ಯಾವುದೇ ಕೆಲ್ಸವನ್ನ ಮಾಡಿದ್ರು ಕೂಡ ಅದು ಅತೃಪ್ತಿಯಿಂದನೇ ಇರುತ್ತದೆ. ಅದು ಪರಿಪೂರ್ಣ ಆಗದೇ ಇಲ್ಲ. ಆದ್ರಿಂದ ಆ ಅತೃಪ್ತಿ ಮನೋಭಾವನೆಯನ್ನ ನಾವು ಯಾವಾಗ್ಲೂ ನಾವು ಹತ್ರಕ್ಕೆ ಸೆಳಿಬಾರ್ದು. ಅದನ್ನ ದೂರ ಇಡ್ಬೇಕು. ಅತೃಪ್ತಿ ಮನೋಭಾವನೆ ಉಂಟಾದಾಗ ಕೆಲವೊಂದು ಸೋತವರ ಕಥೆಗಳನ್ನ ನಾವು ತೆಗೆದುಕೊಂಡು ಓದ್ತಾ ಇರ್ಬೇಕು. ಅಥವಾ ನಾವು ಕೆಲವರು ಮಹಾನ್ ವ್ಯಕ್ತಿಗಳು ಹೇಳ್ತಾರೆ ಸ್ಮಶಾನದಲ್ಲಿ ತಿರುಗಾಡಿ ಬರ್ಬೇಕು ಅಂತ. ಅಂದ್ರೆ ಜೀವನದೊಳಗೆ ನಾವು ಅತೃಪ್ತಿ ಮನೋಭಾವನೆ ಹೆಚ್ಚಾದಾಗ ಈ ಸದ್ವಿಚಾರಗಳನ್ನ ನಾವು ಅಳವಡಿಕೆ ಮಾಡ್ಕೋಬೇಕು. ಉತ್ತಮರ ಸಂಘ ಮಾಡ್ಬೇಕು. ಆಮೇಲೆ ಉತ್ತಮವಾದ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು. ಅಥವಾ ಉತ್ತಮವಾದಂತಹ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಆಗ ಅತೃಪ್ತಿ ಅನ್ನೋದನ್ನ ನಾವು ಪರಿಪೂರ್ಣವಾಗಿ ತೊಡಗಿಸಬಹುದು. ನಮ್ಮ ಸೃಜನಶೀಲ ಶಕ್ತಿಯನ್ನ ನಂಬಬೇಕು. ಹೌದು. ನಮ್ಮಲ್ಲಿರುವಂತಹ ಮಹಾನ್ ಚೇತನ ಶಕ್ತಿಯನ್ನ ನಾವು ನಂಬಲಿಲ್ಲ ಅಂತ ಅಂದ್ರೆ ನಮ್ಮ ಯಶಸ್ಸು ನಮ್ಮನ್ನ ಯಶಸ್ಸನ್ನ ಸಾಧಿಸಲು ಸಾಧ್ಯನೇ ಇಲ್ಲ. ಹೌದು. ನಮಗಿಷ್ಟವಾದದ್ದನ್ನ ಸೃಜಿಸಬೇಕಾದ್ರೆ ನಾವು ನಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನ ನಂಬಬೇಕು. ನಮ್ಗಿಷ್ಟ ಆಗಿರೋದು ನಾವೇನಾದ್ರೂ ಒಂದು ಕೆಲ್ಸ ಮಾಡ್ಬೇಕು. ಈಗ ನಾನು ಆ ಬೆಟ್ಟ ಹತ್ಬೇಕು ಅದ್ ನನಗ್ ಇಷ್ಟ ಇದೆ ಅಂತ ಅಂದಾಗ ನನ್ನಲ್ಲಿ ಆ ಶಕ್ತಿ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬಾರ್ದು. ನನಗೆ ಅದು ಇಷ್ಟ, ನಾನು ಪ್ರಾಮಾಣಿಕವಾಗಿ ನಾನು ಆ ಕೆಲ್ಸನ ಮಾಡ್ತೀನಿ ಅನ್ನೋದನ್ನ ನಾವು ಮಾಡ್ಬೇಕು. ಆಗ ಮಾತ್ರ ಆ ಕೆಲ್ಸವನ್ನ ನಾವು ಪರಿಪೂರ್ಣವಾಗಿ ಮಾಡಲು ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ನಮ್ಮಲ್ಲಿರುವಂತಹ ಸೃಜನಶೀಲವಾದಂತಹ ಸಾಮರ್ಥ್ಯವನ್ನೇ ನಾವು ಪ್ರಶ್ನೆಯನ್ನಾಗಿಸಿಕೊಂಡಾಗ ಆ ಕೆಲಸವನ್ನ ನಾವು ಅಪರಿಪೂರ್ಣವಾಗಿ ಮಾಡ್ತೀವಿ.
ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಸೃಜನಶೀಲ ಶಕ್ತಿ ನಮ್ಮ ಯಶಸ್ಸಿಗೆ ಪೂರಕ ಹಾಗೂ ಪ್ರೇರಕವಾಗುತ್ತದೆ. ನಾವು ಪ್ರೀತಿಯಿಂದ ಆ ಕೆಲ್ಸನ ಮಾಡ್ತೀವಿ, ಅದು ನಮ್ಗೆ ಪ್ರೇರಣೆಯಾಗಿಯೂ ಸಹ ನಮ್ಮನ್ನ ಮುಂದಕ್ಕೆ ದಬ್ಬುತ್ತದೆ. ಆದ್ರಿಂದ ನಮ್ಮಲ್ಲಿರುವಂತಹ ಕ್ರಿಯಾಶೀಲ ಕಲೆಗಳೂ ಸಹ ಅಭಿವ್ಯಕ್ತಗೊಳ್ಳುತ್ತದೆ. ನಮ್ಮಲ್ಲಿ ಸಾವಿರಾರ ತರ ಒಂದು ಹೊಸ ಹೊಸ ಯೋಚನೆಗಳು, ಆಲೋಚನೆಗಳು ಮತ್ತೆ ಕಲೆಗಳು ಈ ತರದ್ದೆಲ್ಲ ಇರುತ್ತದೆ. ನಮ್ಮ ಸೃಜನಶೀಲ ವ್ಯಕ್ತಿಯನ್ನ ನಾವು ಯಾವಾಗಲೂ ಅದನ್ನ ಉತ್ತೇಜಿಸಿದಾಗ ಅದೆಲ್ಲ ಹೊರಗಡೆ ಬರ್ತದೆ. ನಾವು ಅದನ್ನ ಯಾವಾಗ ಅದು ಇಲ್ಲ ಅಂತ ನಾವು ಅನ್ಕೋತೀವಿ ಅವಾಗ ಇದೆಲ್ಲ ನಮ್ಮಲ್ಲೇ ಸಮಾಧಿ ಆಗುತ್ತದೆ. ಹಾಗೆ ಜಾಗೃತ ನಡವಳಿಕೆಯನ್ನ ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಹೌದು, ವಿಶ್ರಾಂತಿ ಇಲ್ಲದೆ ಅಥವಾ ಒತ್ತಡ ರಹಿತವಾದಂತಹ ಮನಸ್ಥಿತಿ ಇಲ್ಲದಿದ್ದರೆ ತುಂಬಾ ಮೂಡಿ ಆಗುತ್ತಾರೆ. ಕೆಲವೊಮ್ಮೆ ನಮ್ಗೆ ಜೀವನದೊಳಗೆ ಕೆಲಸ ಅಥವಾ ಟೆನ್ಷನ್ ಈ ತರದೆಲ್ಲ ಆದಾಗ ನಮ್ಮ ಮನಸ್ಸು ನಮ್ಗೆ ಗೊತ್ತಿಲ್ದಂತೆ ಮೂಡಿ ಆಗ್ಬಿಟ್ಟಿರ್ತದೆ. ಯಾವುದೇ ಕೆಲಸ ಮಾಡಲು ನಮಗೆ ಆಸಕ್ತಿ ಇರಲ್ಲ, ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಆಸಕ್ತಿ ಇರಲ್ಲ, ಯಾರನ್ನಾದ್ರೂ ಮಾತಾಡ್ಸ್ಬೇಕು ಅಂತಂದ್ರೆ ಬೇಜಾರು, ಯಾವಾಗ್ಲೂ ಮುಖದಲ್ಲಿ ಆಯಾಸಗೊಂಡಿರುವಂತಹ ರೀತಿಯಲ್ಲಿ ನಮ್ಮ ವರ್ತನೆ ಇರ್ತದೆ. ಅಂತಹ ಸಮಯದಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆಯೂ ಸಹ ಬೆರೆಯಕ್ಕೆ ನಾವು ಆಗಲ್ಲ, ಅವ್ರ ಜೊತೆ ಮಾತಾಡಲು ಸಹ ನಾವು ಹಿಂಜರಿತೇವೆ. ಆದ್ರಿಂದ ನಾವು ನಮ್ಮ ನಡವಳಿಕೆಯನ್ನ ಜಾಗೃತ ಸ್ಥಿತಿಯಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲದೆ ಈ ವರ್ತನೆಯಿಂದ ಏನಾಗುತ್ತೆ ಅಂತಂದ್ರೆ ಸೋಮಾರಿತನ ಅನ್ನೋದು ನಮ್ಮನ್ನ ಮನೆ ಮಾಡ್ಬಿಟ್ಟಿರ್ತದೆ ನಮ್ಮಲ್ಲಿ. ಆದ್ರಿಂದ ಈ ಜಾಗೃತ ನಡವಳಿಕೆ ನಮ್ಮಲ್ಲಿ ಕಾಣಿಸ್ತಿರ್ಬೇಕಾದ್ರೆ ಅದನ್ನ ತ್ಯಜಿಸಿ ನಾವು ಪ್ರತಿದಿನ ನಾವು ಜೀವಂತವಾಗಿ ಜೀವಿಸ್ಬೇಕು, ಹಾಗೆ ಲವಲವಿಕೆಯಾಗಿ ವರ್ತಿಸ್ಬೇಕು. ಪ್ರತಿದಿನ ನಾವು ಈ ಸೋಮಾರಿತನವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕು. ಮತ್ತೆ ಈ ರೀತಿಯಾದ ವರ್ತನೆ ಕಾಣಿಸ್ದಾಗ ನಾವು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾದ್ರೂ ಪರವಾಗಿಲ್ಲ, ಆದ್ರೆ ನಮ್ಮನ್ನ ನಾವು ಲವಲವಿಕೆಯಿಂದ ಓಡಾಡ್ಬೇಕು. ಎಲ್ಲಾದ್ರೂ ವಾಕಿಂಗ್ ಮಾಡೋದು ಅಥವಾ ಯಾರ ಜೊತೆನಾದ್ರೂ ಮಾತಾಡೋದು, ಯಾರಾದ್ರೂನು ಅವ್ರ ಜೊತೆ ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಅಥವಾ ವಿಶೇಷ ಕೂಟಗಳಲ್ಲಿ ಪಾಲ್ಗೊಳ್ಳೋದು ಅಥವಾ ಯಾವುದಾದ್ರೂ ಒಂದು ಚಾರಣ ಮಾಡೋದು, ಈ ತರ ನಾವು ಆ ಜಾಗೃತ ನಡವಳಿಕೆಯನ್ನ ನಾವು ಅಭಿವೃದ್ಧಿ ಪಡಿಸ್ಕೋಬೇಕು. ಈ ತರ ನಮ್ಮಲ್ಲಿರುವಂತಹ ಈ ಸೋಮಾರಿತರ ಇದಕ್ಕೆಲ್ಲ ನಾವು ಪೂರಕವಾಗಿ ನೀರೆರೆಯಬಾರದು. ಜೀವನದಲ್ಲಿ ಉತ್ಸಾಹವಂತ ವ್ಯಕ್ತಿಗಳಾಗಿ, ಹೌದು, ನಾವು ಜೀವನದಲ್ಲಿ ಯಾವಾಗ್ಲೂ ಉತ್ಸಾಹದಿಂದ ಇದ್ದಾಗ ನಮ್ಮಲ್ಲಿ ಆಪರ್ಚುನಿಟಿ ಅಥವಾ ನಮ್ಗೆ ಅವಕಾಶಗಳು ಅನ್ನೋದು ನಮಗೆ ಅದೇ ಹುಡುಕ್ಕೊಂಡ್ ಬರುತ್ತೆ. ಆದ್ರೆ ನಾವು ಉತ್ಸಾಹದಿಂದ ಇಲ್ಲ ಅಂತ ಅಂದ್ರೆ ನಮಗೆ ಯಾವುದೇ ಅದೃಷ್ಟ ಅವಕಾಶಗಳಾದ್ರೂ ಸಹ ಅದು ಹಿಂದೆ ಸರಿಯುತ್ತದೆ. ಉತ್ಸಾಹ ವ್ಯಕ್ತಿಗಳಾಗ್ಬೇಕಂದ್ರೆ ಆ ವ್ಯಕ್ತಿ ಇತರರನ್ನ ಸಂತೋಷಗೊಳಿಸುತ್ತಾನೆ. ಅವನು ಉತ್ಸಾಹವಂತ ವ್ಯಕ್ತಿ ಆಗಿದ್ರೆ ಅವನ ಸ್ನೇಹಿತರನ್ನೂ ಸಹ ಯಾವಾಗ್ಲೂ ಸಂತೋಷವಾಗಿ ಇಟ್ಕೊಂಡಿರ್ತಾನೆ. ಉತ್ಸಾಹವಂತ ವ್ಯಕ್ತಿ ಅವನು ಯಾವಾಗ್ಲೂ ಕಾರ್ಯಪ್ರವೃತ್ತಿಯಿಂದ ಇರ್ತಾನೆ. ಯಾವಾಗ್ಲೂ ಈ ಕೆಲ್ಸ ಮಾಡ್ತೀನಿ, ಆ ಕೆಲ್ಸ ಮಾಡ್ತೀನಿ, ಅದನ್ ಮಾಡ್ತೀನಿ, ಇದನ್ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ, ಅದನ್ ತರ್ತೀನಿ, ಇದನ್ ಮಾಡ್ತೀನಿ ಅಂತ ಯಾವಾಗ್ಲೂ ಉತ್ಸಾಹವಾಗಿರ್ತಾನೆ. ಉತ್ಸಾಹವಂತ ವ್ಯಕ್ತಿಯ ಉತ್ತಮ ಹವ್ಯಾಸಗಳನ್ನ ರೂಪಿಸಿಕೊಂಡು ಅದು ಇನ್ನೊಬ್ಬರಿಗೂ ಸಹ ಸ್ಫೂರ್ತಿಯಾಗಿರ್ತದೆ. ಹೌದು, ಉತ್ಸಾಹವಂತ ವ್ಯಕ್ತಿ ಯಾವಾಗ್ಲೂ ಒಳ್ಳೆ ಉತ್ತಮವಾದಂತಹ ಹವ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾನೆ. 4 ಗಂಟೆಗೆ ಏಳೋದಾಗಿರ್ಬಹುದು, ವ್ಯಾಯಾಮ ಮಾಡೋದಾಗಿರ್ಬಹುದು, ನಡಿಗೆ ಮಾಡೋದಾಗಿರ್ಬಹುದು, ಪ್ರಾಣಾಯಾಮ ಮಾಡೋದಾಗಿರ್ಬಹುದು, ಅಥವಾ ಒಂದು ಬೆಟ್ಟ ಹತ್ತೋದಾಗಿರ್ಬಹುದು, ಈ ತರದ ಒಂದು ಪುಸ್ತಕ ಓದೋದಾಗಿರ್ಬಹುದು, ತನ್ನ ದಿನಚರ್ಯೆಗಳನ್ನ ಉತ್ತಮವಾಗಿ ರೂಢಿಸ್ಕೊಳ್ಳೋದಾಗಿರ್ಬೋದು, ಅವನು ಇತರರಿಗೂ ಸಹ ಸ್ಫೂರ್ತಿಯಾಗಿರ್ತಾನೆ. ಉತ್ಸಾಹವಂತ ವ್ಯಕ್ತಿ ಮೋಸ ವಂಚನೆ ಮಾಡುವುದಿಲ್ಲ. ಆ ಉತ್ಸಾಹವಂತ ವ್ಯಕ್ತಿ ಯಾವಾಗ್ಲೂ ಅವನ ಕ್ರಿಯಾಶೀಲತೆಯನ್ನ ಯಾವಾಗ್ಲೂ ಸಕಾರಾತ್ಮಕ ಮನೋಭಾವನೆದೆಡೆಗೆ ಕರ್ಕೊಂಡೋಗಿರ್ತಾನೆ. ಆದ್ರಿಂದ ಅವನಿಗೆ ಮೋಸ, ವಂಚನೆ, ಮತ್ತೆ ಅಸೂಯೆ ಈ ಗುಣಗಳೆಲ್ಲ ಅವನಿಂದ ಸದಾ ದೂರದಲ್ಲಿರ್ತದೆ. ಉತ್ಸಾಹವಂತ ವ್ಯಕ್ತಿ ಸತ್ಯಸಂಧ ಹಾಗೂ ಪ್ರಾಮಾಣಿಕನಾಗಿರ್ತಾನೆ. ಅವನು ಯಾವುದೇ ಕೆಲಸ ಮಾಡೋದಾಗಿರ್ಬಹುದು ಅಥವಾ ಯಾವುದೇ ಸಂಬಂಧಗಳಲ್ಲಾಗಿರ್ಬಹುದು, ಅವನು ಯಾವಾಗ್ಲೂ ಪ್ರಾಮಾಣಿಕವಾಗಿರ್ತಾನೆ. ಹಂಗಾಗಿ ನಾವು ಆದಷ್ಟು ಉತ್ಸಾಹಿಗಳಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕು. ನಮ್ಮ ಕೃತಜ್ಞತೆಯನ್ನು ಮರೆಯದೆ ವ್ಯಕ್ತಪಡಿಸಬೇಕು. ಹೌದು, ನಾವು ಯಾವುದೇ ಒಂದು ಸಣ್ಣ ಅಥವಾ ಚಿಕ್ಕ ಪುಟ್ಟ ಸಹಾಯ ಮಾಡಿದರೂ ಸಹ ನಾವು ಈ ಕೃತಜ್ಞತೆಯನ್ನ ತಿಳಿಸಬೇಕು. ಇದರಿಂದ ನಮ್ಮ ಸಂತೋಷ ದುಪ್ಪಟ್ಟಾಗುತ್ತದೆ ಹಾಗೂ ಅದು ಅಭಿವೃದ್ಧಿ ಆಗುತ್ತದೆ.
ನಾವು ಈ ಹಿಂದೆ ನಾವು ತಿಳ್ಕೊಂಡಿರುವಂತಹ ಓಪನ್ ಅಪ್ ಕ್ಲಾಸ್ ಆಗಿರಬಹುದು ಅಥವಾ ಕೃತಜ್ಞತಾ ಕ್ಲಾಸ್ ಆಗಿರ್ಬೋದು, ಈ ತರದ್ದು ಎಷ್ಟೋ ವಿಚಾರಗಳನ್ನ ನಮ್ಗೆ ಇಲ್ಲಿವರೆಗೂ ನಾವು ಕಲ್ತಿದ್ದೇವೆ. ನಾವು ಯಾವುದೇ ವಿಚಾರದಲ್ಲೂ ಅಥವಾ ಯಾವುದೇ ವ್ಯಕ್ತಿಗಳಿಗಾಗಿರಬಹುದು ನಾವು ಕೃತಜ್ಞತೆಯನ್ನ ಹೇಳದ್ನ ನಾವು ಮರಿಬಾರ್ದು. ನಾವು ಅವರಿಗೆ ದುಡ್ಡು ಕೊಟ್ಟು ಸೇವೆಯನ್ನ ಪಡೆದ್ರು ಸಹ ಅವರಿಗೆ ನಾವು ಒಂದು ಕೃತಜ್ಞತಾ ಮನೋಭಾವವನ್ನ ಸಲ್ಲಿಸಿದಾಗ ಅದರ ಸಂತೋಷವನ್ನ ಹೇಳದಿರೋದು. ನಾವು ಮುಗುಳ್ನಗೆ ಮೀರುತ್ತಾ ಯಾವಾಗ್ಲೂ ಮುಗುಳ್ನಗೆ ಅನ್ನೋದು ಯಾವಾಗ್ಲೂ ನಮ್ಗೆ ವೈಯಕ್ತಿಕ ಸಹಿ ಇದ್ದಂತೆ. ಹೌದು, ನಾವು ಯಾವ್ದಾದ್ರು ಒಂದು ವ್ಯಕ್ತಿಗಳನ್ನ ಅವರು ಸಂತೋಷವಾಗಿ ಖುಷಿಯಾಗಿ ಮುಗುಳ್ನಗುವಾಗಿದ್ರೆ ನಮ್ಗೆ ಅವ್ರು ಇಷ್ಟ ಆಗ್ತಾರೆ. ಅವ್ರು ಮಾತಾಡಿಸ್ತಾ ಇರ್ಲಿ ನಮ್ಗೆ ಇಷ್ಟ ಆಗ್ತಾರೆ. ಹಾಗೆ ಅವರಲ್ಲಿರುವ ನಮ್ಮಲ್ಲಿರುವಂತಹ ಸಂಬಂಧಗಳು ಸಹ ಉತ್ತಮವಾಗಿರ್ತದೆ. ಅದೇ ಯಾವಾಗ್ಲೂ ಅವನು ಕೋಪವಾಗಿ ಒತ್ತಡವಾಗಿ ಅಥವಾ ಅವನು ಏನೋ ಕಳ್ಕೊಂಡಿರೋ ಒಂಥರ ಇದ್ದಾಗ ನಾವು ಅಯ್ಯೋ ಅವನಲ್ಲಿರೋ ನಕಾರಾತ್ಮಕನ ನಾವ್ ಯಾಕಪ್ಪ ತಗೋಬೇಕು ಅಂತ ನಾವು ಆದಷ್ಟು ನಾವು ದೂರ ಸರಿದು ಬಿಟ್ಟಿರ್ತೀವಿ. ಆದ್ರಿಂದ ನಮ್ಮ ಮುಗುಳ್ನಗೆಯೇ ನಮ್ಮ ವೈಯಕ್ತಿಕ ಸಹಿ ಆಗಿರ್ಬೇಕು. ಆದ್ರಿಂದ ನಮ್ಗೆ ಉಪಕಾರ ಮಾಡಿದವರಿಗೂ ಸಹ ನಾವು ಯಾವಾಗಲೂ ವಂದನೆಗಳನ್ನ ಹೇಳ್ಬೇಕು. ನಮ್ಗೆ ಉಪಕಾರ ಯಾವಾಗ್ಲೂ ಒಂದ್ ಸಹಾಯ ಮಾಡಿದ್ರು, ಒಂದ್ ಪೆನ್ ಕೊಟ್ರು ಅಥವಾ ಅಲ್ಲಿ ತನಕ ನಮ್ಮನ್ನ ಡ್ರಾಪ್ ಮಾಡಿದ್ರು ಅಥವಾ ನಮ್ಗೇನೋ ವಸ್ತು ಬೇಕಾಗಿತ್ತು ಅದನ್ನ ತಂದು ಕೊಟ್ರು, ಇದನ್ನೆಲ್ಲಾ ಮಾಡ್ದಾಗ್ಲೂನು ಸಹ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಜಾಸ್ತಿ ನಮಗೆ ಇದೆಯಾ ಟಾಪಿಕ್? ಸರ್ ಇನ್ನೆರಡ್ ಪಾಯಿಂಟ್ ಇದೆ ಸರ್. ಓಕೆ, ನಮಗೆ ಉಪಕಾರ ಮಾಡಿದವರಿಗೆ, ಸೇವೆ ಮಾಡಿದವರಿಗೆ, ನಮ್ಮ ಸಣ್ಣ ಪುಟ್ಟ ಸಹಾಯ ಮಾಡಿದವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳುವುದನ್ನ ಮರೆಯಬಾರದು. ಈಗಾಗ್ಲೇ ನಾವು ಹೇಳ್ದಂಗೆ ಕೃತಜ್ಞತೆ, ಥ್ಯಾಂಕ್ಸ್ ಇದೆಲ್ಲ ಒಂದೇ ಸಮಾನಾಂತರ ಸ್ಥಿತಿಯಲ್ಲಿ ಬರ್ತದೆ. ಹಾಗೂ ಇತರರನ್ನ ಒಳ್ಳೆಯ ಭಾವನೆಯಿಂದ ಸ್ವಾಗತಿಸಬೇಕು. ನಮ್ಮ ಜೀವನಕ್ಕೆ ಯಾವುದೇ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಆಗಿರಬಹುದು ಅಥವಾ ನಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಮ್ಮ ಸಂಬಂಧಿಕರಾಗಿರ್ಬಹುದು, ಅವರನ್ನ ಯಾವಾಗಲೂ ಒಳ್ಳೆಯ ಭಾವನೆಯಿಂದ ಸ್ವಾಗತಿಸಬೇಕು. ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಲು ಹಂಬಲಿಸುವವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಕೆಲವೊಮ್ಮೆ ನಮ್ ಕೈಲಿ ಸಮಾಜ ಸೇವೆ ಮಾಡಕ್ ಆಗ್ತಾ ಇರಲ್ಲ ಅಥವಾ ಒಂದು ದೊಡ್ಡ ಕಾರ್ಯಗಳನ್ನ ಮಾಡಕ್ ಆಗ್ತಾ ಇರಲ್ಲ ಅಥವಾ ನಮ್ಗೆ ದೊಡ್ಡ ಸೇವೆ ಮಾಡಕ್ ಆಗ್ತಾ ಇರಲ್ಲ. ಉದಾಹರಣೆಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಈಗ ಒಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ಅನ್ನಂತಹ ಒಂದು ದೊಡ್ಡ ವೇದಿಕೆ ಸೃಷ್ಟಿ ಮಾಡ್ತಾರೆ, ದೊಡ್ಡ ಸೇವೆ ಮಾಡ್ತಾ ಇರ್ತಾರೆ. ಅಂತದ್ನೆಲ್ಲ ನಾವು ಮಾಡಕ್ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬಹುದು ಅಂತ ಅಂದ್ರೆ, ನಾವು ಅದಕ್ಕೆ ಈ ತೆರೆಯ ಹಿಂದೆ ನಾವು ಕಾರ್ಯಗಳನ್ನ ಅಥವಾ ಕೆಲಸಗಳನ್ನ ಅಥವಾ ಪ್ರೋತ್ಸಾಹವನ್ನ ನೀಡಬಹುದು. ಹಾಗೆಯೇ ಯಶಸ್ಸನ್ನ ಬಯಸುವವರೆಲ್ಲ ಕೃತಜ್ಞತೆಯನ್ನ ತಿಳಿಸುವುದನ್ನ ಮರೆಯುವುದಿಲ್ಲ. ಹೌದು, ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿ ಅಂತಂದ್ರೆ ಅವನ ಹಿಂದಿನ ಗುಟ್ಟನ್ನ ನಾವು ನೋಡ್ತಾ ಹೋದ್ರೆ ಅವನು ಪ್ರತಿಯೊಂದು ಹಂತದಲ್ಲೂ ಆ ಕೃತಜ್ಞತಾ ಮನೋಭಾವವನ್ನ ಅವನು ಯಾವತ್ತೂ ಮರೆಯುವುದಿಲ್ಲ. ಯಾವುದಾದರೂ ಕೆಲಸವನ್ನು ಮಾಡುತ್ತಿದ್ದಾಗ ಆಯಾಸ ಬೇಸರ ಮೂಡಿದರೆ ಏನು ಮಾಡಬೇಕು? ಏನೋ ಒಂದ್ ಕೆಲ್ಸ ಮಾಡ್ತಾ ಇರ್ತೀವಿ, ಇವತ್ತು ಈ ಕೆಲ್ಸ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆ ಕೆಲ್ಸನ ಮಾಡಕ್ ಆಗ್ತಾ ಇರಲ್ಲ ನಮ್ಗೆ. ತುಂಬಾ ಆಯಾಸ ಆಗ್ತಾ ಇರುತ್ತೆ ಅಥವಾ ಈ ಕೆಲ್ಸ ಇವತ್ ಮಾಡಕ್ ಆಗಲ್ಲಪ್ಪ ಎದ್ದೋಗ್ಬಿಡಣ ಅನ್ನೋ ತರ ಮನಸ್ಥಿತಿ ಇರುತ್ತೆ. ಆಗ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆಯಬೇಕು. ಅರ್ಧ ಗಂಟೆಗೊಂದೇ ಒಮ್ಮೆ ಎದ್ದು ಓಡಾಡಬೇಕು. ನಾವು ಒಂದ್ ಕಡೆ ಕುತ್ಕೊಂಡ್ ಬರಿತಾ ಇದೀವಿ ಅಥವಾ ಒಂದ್ ಕೆಲ್ಸ ಮಾಡ್ತಾ ಇದೀವಿ ಅಂತಂದ್ರೆ ಈಚೆ ಆಚೆ ಓಡಾಡ್ಬೇಕು. ಅವಾಗ ಸ್ವಲ್ಪ ನಮ್ಮ ಮನಸ್ಸಿನ ಸ್ಥಿತಿ ಅಥವಾ ನಮ್ಮ ಕಣ್ಣಿನ ಚಲನವಲನಗಳು ಬದಲಾದಾಗ ನಮಗೆ ಒಂದು ರಿಲ್ಯಾಕ್ಸ್ ಫೀಲ್ ಸಿಗ್ತದೆ. ಒಂದೇ ಕೆಲಸವನ್ನ ಹೆಚ್ಚು ಹೊತ್ತು ಮಾಡಿದಾಗ ಬೇಸರ ಮೂಡುತ್ತದೆ. ಆದ್ದರಿಂದ ಒಂದೇ ರೀತಿಯ ಕೆಲಸವನ್ನು ಹೆಚ್ಚು ಹೊತ್ತು ಮಾಡಬೇಕಾದಾಗ ಸ್ವಲ್ಪ ಹೊತ್ತು ವಿಶ್ರಮಿಸಿ ಅನಂತರ ಕೆಲಸವನ್ನ ಮಾಡಬೇಕು. ಒಂದೇ ಕೆಲಸದಲ್ಲಿ ನಾವು ಕುತ್ಕೊಂಡಿದ್ದಾಗ ನಮ್ಗೆ ಮಾಡಿದ್ದೇ ಮಾಡ್ಬೇಕು ಅನ್ನಂತಹ ಒಂದು ತಾತ್ಸಾರ ಮನೋಭಾವ ಬರೋದಕ್ಕಿಂತ ಮುಂಚೆ ನಾವು ಎದ್ದು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬೇಕು. ಹಾಗೆಯೇ ಮನಸ್ಸಿಗೆ ಹಿತವಾಗುವಂತಹ ಸಂಗೀತವನ್ನ ಕೇಳಿ ದೂರದರ್ಶನ ಕಾರ್ಯಕ್ರಮಗಳನ್ನ ನೋಡ್ಬೇಕು. ನಮಗೆ ತುಂಬಾ ಬೇಜಾರಾದಾಗ ನಾವು ಅಥವಾ ತುಂಬಾ ಡಿಪ್ರೆಷನ್ ಆದಾಗ ಈ ಸಂಗೀತ ಅಂತ ಕೇಳೋದು ಅದು ಒಂದು ಮದ್ದಿನ ರೀತಿಯಾಗಿ ಸಹಾಯ ಮಾಡ್ತದೆ. ಅಂತೆಯೇ ಆತ್ಮೀಯರೊಂದಿಗೆ ಫೋನ್ ಕಾಲ್ ಮಾಡಿ ಯೋಗಕ್ಷೇಮವನ್ನ ವಿಚಾರಿಸಬೇಕು. ಹೌದು, ಇದು ಒಂದು ಸಹ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ. ಇದು ನಮಗ್ ತುಂಬಾ ಬೇಜಾರಾಗ್ತಾ ಇದೆ, ಈ ದಿನ ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನಷ್ಟು ನಮಗ್ ಬೇಜಾರಿದ್ದಾಗ ನಮ್ಗೆ ಇಷ್ಟವಾದಂತಹ ಒಬ್ರು ಫ್ರೆಂಡ್ಗೆ ಫೋನ್ ಮಾಡಿ ಮಾತಾಡ್ದಾಗ ನಮ್ಮ ಬೇಜಾರೆಲ್ಲ ನಮ್ಗೆ ಹೊರ್ಟೋಗ್ಬಿಡ್ತದೆ. ಚಿತ್ರಗಳಿರುವಂತಹ ಪುಸ್ತಕವನ್ನ ಸ್ವಲ್ಪ ಹೊತ್ತು ತಿರುವಿ ಹಾಕಬೇಕು.
ನಮ್ಗೆ ಯಾವ್ದೋ ಒಂದು ಪುಸ್ತಕ ನಮ್ಗೆ ಇಷ್ಟ ಇರುತ್ತೆ, ನಮ್ಗೆ ತುಂಬಾ ಪ್ರಿಯವಾಗಿರುವಂತಹ ಪುಸ್ತಕನ ನಾವ್ ಓದಕ್ ಆಗಿಲ್ಲ ಅಂತಂದ್ರು ಅದನ್ನ ಈ ಕಡೆ ಆ ಕಡೆ ತಿರುವಾಕಿದ್ರುನು ಸಹ ಆ ಆಯಾಸ ಬೇಸರ ಹೋಗುತ್ತದೆ. 15 ನಿಮಿಷ ಎದ್ದು ಓಡಾಡಿ ಅಥವಾ ಲಘು ವ್ಯಾಯಾಮ ಮತ್ತು ಹಣ್ಣು ಹಂಪಲಿನ ಸೇವನೆಯನ್ನ ಮಾಡಬೇಕು. ಓಡಾಡ್ತಾ ನಾವು ಆ ಕಡೆ ಈ ಕಡೆ ಸ್ವಲ್ಪ ವ್ಯಾಯಾಮ ಮಾಡ್ತಾ ಮತ್ತೆ ಹಣ್ಣು ಹಂಪಲನ್ನ ಸೇವಿಸ್ತಾ ಇದ್ದಾಗ ಆ ಆಯಾಸ ಕೂಡ ಕಡಿಮೆ ಆಗುತ್ತದೆ. ಕೊನೆ ಪಾಯಿಂಟ್, ಕೀಳರಿಮೆಯಿಂದ ಹೊರ ಬನ್ನಿ. ಹೌದು, ಈ ಕೀಳರಿಮೆ ಅನ್ನೋದು ಒಂದು ದೊಡ್ಡ ಮಾರಕ ಕಾಯಿಲೆ. ಎಷ್ಟೋ ಜನಕ್ಕೆ ಇದು ಕೀಳರಿಮೆ ಅನ್ನೋದು ದೊಡ್ಡ ಕಾಯಿಲೆ. ಯಾಕೆಂತಂದ್ರೆ ಮನುಷ್ಯನಲ್ಲಿ ಎಷ್ಟೇ ಪ್ರತಿಭೆ ಇದ್ರೂ ಈ ಕೀಳರಿಮೆ ಅನ್ನೋದು ಅವನನ್ನ ಹಿಮ್ಮೆಟ್ಟಿಸ್ಬಿಡ್ತದೆ. ಅದು ಹೊರಗ್ ಬರದೇ ಇಲ್ಲ, ಅದು ತಡೆದು ಹಿಂದೆನೆ ನಿಲ್ಸ್ಬಿಡ್ತದೆ. ತನ್ನನ್ನು ತಾನು ಕಡಿಮೆ ಎಂದು ಅಂದಾಜು ಮಾಡುವುದು, ನಾನು ಒಬ್ಬ ಅಲ್ಪ ಎಂದು ಭಾವಿಸುವುದು, ಇದು ಕೀಳರಿಮೆಯ ಲಕ್ಷಣ. ಯಾವಾಗ್ಲೂ ನಾನು ಎಲ್ಲರಿಗಿಂತನೂ ಕಡಿಮೆ ಅಪ್ಪ, ನಮ್ಗೆ ಅಷ್ಟಿಲ್ಲಪ್ಪ, ನಮ್ಗೆ ಇಷ್ಟಿಲ್ಲಪ್ಪ, ನಾವ್ ಅವ್ರ ತರ ಮಾಡಕ್ ಆಗಲ್ಲಪ್ಪ, ನನ್ಗ ಅಲ್ಲಿ ಹೋಗಕ್ ಆಗಲ್ಲಪ್ಪ, ನನಗ್ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡಕ್ ಆಗಲ್ಲಪ್ಪ, ನನ್ಗ ಹಾಡ್ ಹೇಳಕ್ ಆಗಲ್ಲಪ್ಪ, ನನಗ್ ಭಯ ಅಪ್ಪ, ನನ್ಗ ಆತಂಕಪ್ಪ ಅಂತ ಹೇಳ್ತಾರಲ್ಲ, ಇದೆಲ್ಲಾನು ಕೂಡ ಏನಾಗುತ್ತೆ ಅಂತಂದ್ರೆ ಕೀಳರಿಮೆಯ ಲಕ್ಷಣ ಆಗುತ್ತದೆ. ಕೀಳರಿಮೆಯ ಭಾವನೆಗೊಳಗಾದವರು ಯಾವಾಗಲೂ ಎಲ್ಲರಿಂದಲೂ ದೂರವಿರಲು ಪ್ರಯತ್ನ ಮಾಡ್ತಾರೆ. ಅವರು ಯಾರ ಜೊತೆನೂ ಬೆರೆಯದೇ ಇಲ್ಲ, ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದೇ ಇಲ್ಲ, ತಮ್ಮ ಸದ್ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಯಾವಾಗ್ಲೂ ಮೂಡಿಯಾಗಿರ್ತಾರೆ, ಒಬ್ರೇ ಇರ್ತಾರೆ, ಮತ್ತೆ ಅಸೂಯೆ ಮನೋಭಾವ ಅನ್ನೋದು ಜಾಸ್ತಿ ಇರುತ್ತದೆ. ತಮ್ಮಲ್ಲೇ ತಾವು ಕುಗ್ಗಿ ಹೋಗಿ ಇತರರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ವಾದ ಮಾಡ್ತಾರೆ. ಅವರು ಯಾವಾಗ್ಲೂನು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕು ಅಂದ್ರೆ ಅತೃಪ್ತಿ ಮನೋಭಾವನೆಗಳನ್ನು ಸಹ ನಾವು ಇದ್ರೊಳಗೆ ಕಾಣ್ತಾ ಇರ್ಬೋದು. ಈ ಲಕ್ಷಣಗಳು ಎಲ್ಲರಲ್ಲಿಯೂ ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಬ್ಬರಲ್ಲೂ ಸ್ವಲ್ಪ ಮಟ್ಟಿಗಾದರೂ ಈ ಕೀಳರಿಮೆಯ ಭಾವನೆ ಇದ್ದೇ ಇರುತ್ತದೆ. ಆದರೆ ಯಾವುದು ಅತಿಯಾಗಬಾರದಷ್ಟೇ. ಈ ಕೀಳರಿಮೆಯಿಂದ ಭಯ ಮತ್ತು ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತದೆ. ಇದು ನಮ್ಮಲ್ಲಿರುವಂತಹ ಧೈರ್ಯ ಹಾಗೂ ಸಾಹಸವನ್ನ ನಾಶ ಮಾಡುತ್ತದೆ. ಹೌದು, ಈ ಕೀಳರಿಮೆ ಹೆಚ್ಚಾದಲ್ಲಿ ನಮ್ಮಲ್ಲಿರುವಂತಹ ಧೈರ್ಯನೂ ಸಹ ಸಾಹಸನೂ ಸಹ ನಮ್ಗೆ ನಾಶ ಮಾಡ್ತಾ ಹೋಗ್ತದೆ. ನಾವು ಎಲ್ಲರಂತೆ ನಾವು ಬದುಕಲು ಸಾಧ್ಯ ಆಗಲ್ಲ, ಮತ್ತೆ ಎಲ್ಲರಲ್ಲೂ ಬೆರೆಯಲು ಸಾಧ್ಯ ಆಗಲ್ಲ, ಎಲ್ಲಾ ವಿಚಾರಗಳಲ್ಲೂ ನಾವು ತೊಡಗಿಸ್ಕೊಳ್ಳಲು ಸಾಧ್ಯ ಆಗಲ್ಲ. ಆದ್ರಿಂದ ನಾವು ಈ ಕೀಳರಿಮೆಯನ್ನ ನಾವು ಆದಷ್ಟು ಇದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ವ್ಯಕ್ತಿತ್ವ ವಿಕಸನಕ್ಕಾಗಿ 108 ಸೂತ್ರಗಳು. ಇದರಲ್ಲಿ ನಾನು 20 ಸೂತ್ರಗಳನ್ನ ಇವತ್ತು ಪ್ರಸ್ತುತಪಡಿಸಿದ್ದೇನೆ. ಇಷ್ಟು ಸೂತ್ರಗಳನ್ನ ಪ್ರಸ್ತುತಪಡಿಸಕ್ಕೆ ಅವಕಾಶ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.